ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ. 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂಥ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂಥ ಜಗಳ. ನಾ ಯಾರಿಗೂ ಅಂಜುವ ಮಗ ಅಲ್ಲ. ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗೋದಿಲ್ಲ. ನಾ ಹಿಂಗೆ ಇರಾವ. ಒಂದು ದಿವಸ ಕರ್ನಾಟಕದ ನಂಬರ್ 1 ಆಗವನೆ. ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೆ. ಯಾರು ಬೇಕಾದ ಲಗ ಹೊಡಿಲಿ. ನನಗೆ ಅಧಿಕಾರ ಸಿಕ್ತಂದ್ರೆ ಪ್ರಕಾಶ್ ಚವ್ಹಾಣನು ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜರ ಸಾಕ್ಷಿಯಾಗಿ ಹೇಳ್ತೇನೆ. ನೀವೆಲ್ಲ ಗಟ್ಟಿಯಾಗಿರಿ. ನನ್ನ ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳ್ರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ. ಇವತ್ತು ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಮಾಡಿ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ. ಸಮಾಜಕ್ಕೆ ಯಾರು ಕೊಡ್ತಾರೇನೋ 1 ಲಕ್ಷ ಪಟ್ಟಿ ಕೊಡು ಅಂದ್ರೆ 108 ವಿಚಾರ ಮಾಡ್ತಾರೆ. ಇಲ್ರಿ ಭಾಳ ತ್ರಾಸ ಐತಿರ್ತಾರೆ. 10 ಕೋಟಿ 20 ಕೋಟಿ ರೂಪಾಯಿ ಮನೆ ಕಟ್ತಾರ. 4 ಕೋಟಿ ರೂಪಾಯಿ ಗಾಡಿ ಒಳಗೆ ಅಡ್ಡಾಡ್ತಾರೆ. ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮನಿತ್ತು ದೊಡ್ಡದು ಮಾಡೈತಿ, ಆ ಸಮಾಜದ ಋಣ ತೀರಿಸುವಂಥ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು? ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ. ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಮಾರಿಸಸ್ದಾಗ ಮಾಡ್ತಾರ. ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನಾಕಿ, ಎಲ್ಲೆಲ್ಲಿ ರೈತನಾಕಿ. ಇವರೆಲ್ಲ ದುಬೈ ಮಕ್ಕಳು, ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂಥ ರೊಕ್ಕ ಹೋಗಿ ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು ಏನು ಭಾರತದ ಮಕ್ಕಳವ್ರು? ನಾವಿಲ್ಲಿ ಇನ್ನಾಗ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದರೆ ಎಷ್ಟು ತಾಂಡ ಅದಾವ? ಸುಮಾರು 300 ತಾಂಡ ಅದಾವ. ಅಲ್ಲಿ 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ರ ಮಗ ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ. ಇಲೆಕ್ಷನ್ದಾಗ 4 ದಿವಸಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ. ಏನೂ ಬ್ಯಾಡ್ರಿ ಗೌಡ್ರ, ನಮ್ದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ. ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜದವ್ರು, ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನಿ ಅದಾವು. ನೀರು ರಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳಿದಾಗ 10-11 ವರ್ಷ ಹಂಗೆ ಬಿದ್ದಿತ್ತದು. ಲೀಲಾವ್ದಾಗ ಯಾರೂ ಲೀಲಾವ್ದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಆ ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡೀನಿ. ಆದರೂ ನನಗೂ ಕಾಡಿದ್ರು. ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾರೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಮ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು.